ವಿಜಯಪುರದ ಪ್ರಸಿದ್ಧ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳಿಗೆ ಅನಾರೋಗ್ಯ ಕಾಡ್ತಾ ಇದೆ. ಸುದ್ದಿ ತಿಳಿದು ಶ್ರೀಗಳನ್ನು ನೋಡಲಿಕ್ಕೆ ಅಪಾರ ಸಂಖ್ಯೆಯ ಭಕ್ತರ ದಂಡೆ ಆಗಮಿಸ್ತಾ ಇದೆ. ಬಸ್ಸು, ಕಾರು, ಬೈಕ್ಗಳಲ್ಲಿ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿಗಳ ದರ್ಶನವನ್ನು ಮಾಡಿಸಿ ಅಂತ ಭಕ್ತರು ಮನವಿಯನ್ನು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜ್ಞಾನ ಯೋಗಾಶ್ರಮ ಆವರಣದಲ್ಲಿ ಎಲ್ಇಡಿ ಪರದೆ ಮೂಲಕ ಸಿದ್ದೇಶ್ವರ ಶ್ರೀಗಳ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತರು ಎಲ್ಇಡಿ ಪರದೆ ಮೇಲೆ ಶ್ರೀಗಳ ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನು ಸುತ್ತೂರು ಮಠದ ಸ್ವಾಮೀಜಿ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬಿವೈ ವಿಜಯೇಂದ್ರ ಸಿದ್ದೇಶ್ವರ ಶ್ರೀಗಳನ್ನು ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದರು. ಬಳಿಕ ಅವರು ಸಿದ್ದೇಶ್ವರ ಶ್ರೀಗಳು ಆರಾಮಾಗಿದ್ದಾರೆ, ಭಕ್ತಗಣ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳಿದರು. ಸ್ವಾಮೀಜಿಯವರ ಆರೋಗ್ಯ ಸ್ಥಿರವಾಗಿದೆ. ಎಲ್ಲ ಪ್ಯಾರಾಮೀಟರ್ಸ್ಗಳು ಕೂಡ ನಾರ್ಮಲ್ ಆಗಿದೆ. ಸಮಸ್ಯೆ ಅಂದರೆ ಅವರು ಆಹಾರ ಏನು ಹೆಚ್ಚಿಗೆ ತೆಗೆದುಕೊಳ್ತಾ ಇಲ್ಲದೆ ಇರೋದ್ರಿಂದ ಮತ್ತು ಯಾವುದೇ ಔಷಧೋಪಚಾರವನ್ನು ಅವರು ಒಪ್ಪದೇ ಇರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ. ಯಾರು ದುಡ್ಡು ಕೊಡುವಂಥ ಅವಶ್ಯ ಇಲ್ಲ. ನಮಗೆಲ್ಲ ವಿಶ್ವಾಸ ಇದೆ ಅವರು ಮತ್ತೊಮ್ಮೆ ಎಲ್ಲ ರೀತಿಯಿಂದ ಆರೋಗ್ಯವಂತರಾಗಿ ನಮಗೆಲ್ಲರಿಗೂ ಆ ಪ್ರವಚನದ ಅಮೃತವನ್ನು ನಮಗೆಲ್ಲ ಉಣಿಬಡಿಸ್ತಾರೆ. ಅದು ನಮಗೆಲ್ಲ ಆತ್ಮವಿಶ್ವಾಸ ಇದೆ. ಯಾರೂ ಯಾವುದೇ ಸಾಮಾಜಿಕ ಜಾಲತಾಣದ ಇದನ್ನು ನಂಬಲಿಕ್ಕೆ ಹೋಗಲ್ಲ. ಏನೇ ಇದ್ದರೂ ಅಧಿಕೃತವಾಗಿ ನಮ್ಮ ವೈದ್ಯರಿದ್ದಾರೆ, ಈ ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಿದ್ದಾರೆ. ಅವರು ಏನೇ ಇದ್ದರೂ ಅಂಥದ್ದನ್ನು ನಿಮಗೆ ತಿಳಿಸುವಂಥದ್ದು ಮಾಡ್ತಾರೆ. ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ನಮಗಂತೂ ವಿಶ್ವಾಸ ಇದೆ, ಖಂಡಿತ ಆತಂಕ ಪಡ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿಲ್ಲ. ಹಾಗಾಗಿ ಇವತ್ತು ವಿನಾಕಾರಣ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಸುದ್ದಿಗಳನ್ನು ಹರಡಿಸ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತೇಳಿ ತಮ್ಮ ಮೂಲಕ, ಮಾಧ್ಯಮದ ಸ್ನೇಹಿತರ ಮೂಲಕ ಎಲ್ಲರನ್ನೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ. ಮಾಜಿ ಸಚಿವ ಎಂಬಿ ಪಾಟೀಲ ಜ್ಞಾನ ಯೋಗಾಶ್ರಮಕ್ಕೆ ಭೇಟಿಯನ್ನು ನೀಡಿ ಸಿದ್ದೇಶ್ವರ ಸ್ವಾಮೀಜಿಗಳ ಆರೋಗ್ಯವನ್ನು ವಿಚಾರಿಸಿದರು. ಬಳಿಕ ಮಾತನಾಡಿದಂಥ ಎಂಬಿ ಪಾಟೀಲ್ ಅವರು, ಸಿದ್ದೇಶ್ವರ ಸ್ವಾಮೀಜಿಗಳು ಆರೋಗ್ಯವಾಗಿದ್ದಾರೆ, ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಶ್ರೀಗಳು ಶೀಘ್ರವೇ ಗುಣಮುಖರಾಗಲಿ ಅಂತ ಹೇಳಿದರು. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಆರೋಗ್ಯವಾಗಿದ್ದಾರೆ, ಎಲ್ಲವೂ ಕೂಡ ಸ್ಥಿರವಾಗಿದೆ. ಈಗ ನಮಗೆ ಕನ್ನೇರಿ ಮಹಾಸ್ವಾಮೀಜಿಯವರಿಗೆ ಕೆಲವು ಶಬ್ದಗಳನ್ನು ಕೂಡ ಭಾಳ ಅತಿ ಸಾವಕಾಶವಾಗಿ, ವೀಕ್ನೆಸ್ ಇದೆ, ಅವಕಾಶವಾಗಿ ಕೆಲವೊಂದು ಮಾತುಗಳನ್ನ ಕೂಡ ಮಾತನಾಡಿದರು. ಅವರೆಲ್ಲನೂ ಕೂಡ ಪ್ಯಾರಾಮೀಟರ್ಸ್ ಏನೇನಿದ್ದಾವೆ ಎಲ್ಲ ಸ್ಟೇಬಲ್ ಇದ್ದಾವೆ, ಸ್ಥಿರವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಅವ್ರನ್ನ ಶೀಘ್ರವಾಗಿ ಅವರು ಗುಣಮುಖ ಆಗಲಿ ಅಂಥೇಳಿ ದೇವರಲ್ಲಿ. ಇನ್ನು ಮಲ್ಲಣ್ಣ ಮೂಲಿಮನಿ ಅವರು ಸಿದ್ದೇಶ್ವರ ಶ್ರೀಗಳ 3ನೇ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದಾರೆ. ಶ್ರೀಗಳು ಆರೋಗ್ಯವಾಗಿದ್ದಾರೆ, ಪಲ್ಸ್, ಬಿಪಿ ಸರಿಯಾಗಿದೆ, ಯಾವುದೇ ರೀತಿಯ ಆತಂಕವಿಲ್ಲ. ಬೆಳಗ್ಗೆ ಶ್ರೀಗಳ ಮತ್ತೊಂದು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತೀವಿ ಅಂತ ಡಾಕ್ಟರ್ ಮಲ್ಲಣ್ಣ ಅವರು ಮಾಹಿತಿಯನ್ನು ಕೊಟ್ಟರು. ಸ್ವಲ್ಪ ನೀರು ಕುಡಿದಿದ್ದಾರೆ, ಆಕ್ಸಿಜನ್ ಸರಿ ಹೋಗ್ತಾ ಇದೆ, ಅವರ ಆಕ್ಸಿಜನ್ ಸ್ಯಾಚುರೇಷನ್ ಬರಾಬರಿ ಇದ್ದಾರೆ, ಉಸಿರಾಡ್ತಾ ಇದ್ದಾರೆ. ಈಗೇನು ಅವರ ಆರೋಗ್ಯ ಚೆನ್ನಾಗಿದೆ, ಆರೋಗ್ಯವಾಗಿದ್ದಾರೆ. ನಾವು ಆರಂಭ ಮಾಡಿದಂಥ ಹೋರಾಟಕ್ಕೆ ನಮ್ಮಿಂದಲೇ ಮೋಕ್ಷ ಸಿಗುವಂತ ಕಾಲ ಕೂಡಿ ಬಂದಿದೆ ಅಂತ ಗದಗ ಜಿಲ್ಲೆಯ ನರಗುಂದದಲ್ಲಿ ಸಚಿವ ಸಿಸಿ ಪಾಟೀಲ್ ಹೇಳಿದ್ದಾರೆ. ಬೊಮ್ಮಾಯಿ ಅವರು ಎಂಎಲ್ಸಿ ಇದ್ದಾಗ ರಕ್ತದಿಂದ ಪತ್ರವನ್ನು ಬರೆದಿದ್ರು. ಸಿಎಂ ಆಗಿ ಅಧಿಕಾರದಲ್ಲಿರುವಾಗ ಕಳಸಾ ಬಂಡೂರಿ ಯೋಜನೆಯ ಆದೇಶವನ್ನು ಹೊರಡಿಸಿದ್ದಾರೆ. ಇದು ನಮ್ಮ ಸರ್ಕಾರದ ನಿಯತ್ತು, ನಮ್ಮ ಸರ್ಕಾರದ ತಾಕತ್ತು, ನೀರಿಗಾಗಿ ರಾಜಕಾರಣ ಮಾಡುವಂಥ ಪಕ್ಷ ನಮ್ಮದಲ್ಲ ಅಂತ ಸಿಸಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟರು. ನಡು ರಸ್ತೆಯಲ್ಲಿ ಕಾರು ಹೊತ್ತಿ ಉರಿದಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಗೋಪಾಲಪುರ ರಸ್ತೆಯಲ್ಲಿ ನಡೆದಿದೆ. ಹೊಸ ವರ್ಷಾಚರಣೆಗೆ ಕೇರಳದಿಂದ 7 ಜನರು ಬಂದಿದ್ರು. ರಸ್ತೆಯಲ್ಲಿ ಹರಡಿದಂಥ ಹುಳಿ ಸೊಪ್ಪು ಕಾರಿನಡಿ ಸಿಲುಕಿ ಇಂಜಿನ್ಗೆ ತಗುಲಿದ್ದು, ಇದರಿಂದ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದಂಥ 7 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮೆಕ್ಕೆಜೋಳ ರಾಶಿಗೆ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಈ ಘಟನೆ ಹಾವೇರಿ ತಾಲೂಕಿನ ಹನುಮನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. 3 ಟ್ರ್ಯಾಕ್ಟರ್ ಮೆಕ್ಕೆಜೋಳ ರಾಶಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ರೈತ ಶಿವಾನಂದ ಹಾಲಪ್ಪ ಎಂಬುವರಿಗೆ ಸೇರಿದಂಥ ಮೆಕ್ಕೆಜೋಳ ಇದಾಗಿದ್ದು, ಸುಮಾರು 3 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಮೆಕ್ಕೆಜೋಳ ಸುಟ್ಟು ಕರಕಲಾಗಿದೆ. ಸೂಕ್ತ ಪರಿಹಾರಕ್ಕಾಗಿ ರೈತ ಶಿವಾನಂದ ಹಾಲಪ್ಪ ಕಣ್ಣೀರನ್ನು ಹಾಕ್ತಿದ್ದಾರೆ.
ಭೀಮಾ ನದಿ ತೀರದ ಗ್ರಾಮಸ್ಥರಿಗೆ ಕುಡಿಯುವ ನೀರು ಹಾಗೂ ನೀರಾವರಿ ಅನುಕೂಲಕ್ಕಾಗಿ 2005ರಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಲಾಗಿದೆ. ಈ ಬ್ಯಾರೇಜ್ ನೀರಿನಿಂದ ಯಾದಗಿರಿ ಜಿಲ್ಲೆಯ 30 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಆದರೆ ಬ್ಯಾರೇಜ್ ಹಳೆ ಗೇಟ್ಗಳು ತುಕ್ಕು ಹಿಡಿದು ನೀರು ಸೋರಿಕೆಯಾಗಿ ಬ್ಯಾರೇಜ್ನಲ್ಲಿ ನೀರು ಸಂಗ್ರಹವಾಗದೆ ತೆಲಂಗಾಣ ಪಾಲಾಗ್ತಾ ಇದೆ. ಹೆಚ್ಚಿನ ನೀರು ಬ್ಯಾರೇಜ್ನಲ್ಲಿ ಸಂಗ್ರಹವಾಗದೆ ನೀರು ಖಾಲಿ ಆಗಿದೆ. ಈಗ 2ನೇ ಅವಧಿಗೆ ಭತ್ತ ಬೆಳೆಯಲಿಕ್ಕೆ ರೈತರು ನೀರಿನ ಕೊರತೆ ಎದುರಿಸ್ತಾ ಇದ್ದಾರೆ. KBJNL ಅಧಿಕಾರಿಗಳು ಕೂಡಲೇ ಗೇಟ್ ಅಳವಡಿಕೆ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಸಾವಿರಾರು ಲೀಟರ್ ನೀರು ವ್ಯರ್ಥವಾಗಿದೆ. ಈ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪಂಪ್ ಹೌಸ್ ಬಳಿ ನಡೆದಿದೆ. ಪೈಪ್ಲೈನ್ ಒಡೆದು ರಸ್ತೆಗೆ ಕಾರಂಜಿ ಥರ ನೀರು ಚಿಮ್ತಾ ಇದೆ. ಮೈಸೂರಿಗೆ ಕುಡಿಯುವ ನೀರು ಸರಬರಾಜು ಮಾಡುವಂಥ ಪೈಪ್ಲೈನ್ ಇದಾಗಿದ್ದು ಒಡೆದ ಪೈಪ್ಲೈನ್ ದುರಸ್ತಿ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಹೀಗಾಗಿ ಭಾರೀ ಪ್ರಮಾಣದ ಕುಡಿಯುವ ನೀರು ವ್ಯರ್ಥವಾಗ್ತಾ ಇದೆ. ಶ್ರೀ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಸದ್ಭವನ ಪಾದಯಾತ್ರೆ ಮೂಲಕ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯನ್ನು ಆರಂಭಿಸಿದ್ದಾರೆ. ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯರ ಸಂಸ್ಥಾನ ಹಿರೇಮಠದ ಸ್ವಾಮೀಜಿ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ. ಸಮಾಜದಲ್ಲಿನ ದುಶ್ಚಟಗಳನ್ನು ಹೋಗಲಾಡಿಸಲಿಕ್ಕೆ ಶ್ರೀಗಳ ಮಹತ್ ಕಾರ್ಯಕ್ಕೆ ಸಾರ್ವಜನಿಕರು ಕೈ ಜೋಡಿಸ್ತಾ ಇದ್ದಾರೆ.